ಬಿಗ್ ಡಿಬೇಟ್ಗೆ ಮತ್ತೊಮ್ಮೆ ಸ್ವಾಗತ. ಅತಿಥಿಗಳನ್ನಾಗಲೇ ಪರಿಚಯಿಸಿದೆ. ಎಲ್ಲ ವಿಚಾರಗಳು ಫಲಿತಾಂಶವನ್ನು ಸ್ಪಷ್ಟವಾಗಿ ನಿಮ್ಮ ಮುಂದೆ ಕೊಡಿ. ರವಿ ಸುಬ್ರಹ್ಮಣ್ಯ ಅವರೇ, ತಮ್ಮ ಫಸ್ಟ್ ರಿಯಾಕ್ಷನ್. ಗೆದ್ದ ಪಾರ್ಟಿಯವರು, ಇದು ಗುಜರಾತಿನ ಜನ ಇವತ್ತು ರಾಷ್ಟ್ರಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ತಮ್ಮ ಮ್ಯಾಂಡೇಟ್ ಮುಖಾಂತರ ಕೊಟ್ಟಿದ್ದಾರೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಯಾಕೆಂದರೆ ಇದು ಎಲ್ಲ ರಾಷ್ಟ್ರೀಯ ಪಕ್ಷಗಳಿಗೆ ಬಹುಶಃ ಇದೊಂದು ಒಳ್ಳೆಯ ಸಂದೇಶ. ಜನ ಅವರು ಅಭಿವೃದ್ಧಿಯನ್ನು ಮತ್ತು ಯಾವುದೇ ಒಂದು ಒಳ್ಳೆಯ ವಾತಾವರಣದಲ್ಲಿ, ಅಂದರೆ ಶಾಂತಿಯುತವಾದಂಥ ವಾತಾವರಣದಲ್ಲಿ ಬದುಕೋದನ್ನು ಅಪೇಕ್ಷೆ ಪಡ್ತಾರೆ ಹೊರತು ಯಾವುದೇ ಜಾತೀಯತೆಯನ್ನಾಗಲಿ ಅಥವಾ ಒಂದು ಕರಪ್ಟ್ ಗೌರ್ಮೆಂಟ್ ಇರಬೇಕು ಅಂತಕ್ಕಂಥದ್ದನ್ನಾಗಲಿ ಅಪೇಕ್ಷೆ ಪಡ್ತಕ್ಕಂಥದ್ದಲ್ಲ. ಯಾವುದೇ ಜನಾಂಗ ಆಗಿರಲಿ, ಜಾತಿ ಮತ ಭೇದ ಇಲ್ಲದಲೇ ಯಾರು ಉತ್ತಮವಾದಂಥ ಆಡಳಿತವನ್ನು ಕೊಡ್ತಾರೆ ಆ ವ್ಯಕ್ತಿಯ ಜೊತೆ ನಾವು ಗುರುತಿಸ್ಕೋತೀವಿ, ಅಂತಹ ಸರ್ಕಾರದ ಜೊತೆ ಆ ಪಾರ್ಟಿಯ ಜೊತೆ ನಾವು ಗುರುತಿಸ್ಕೋತೀವಿ ಅಂತಕ್ಕಂತಹ ಒಂದು ಉತ್ತಮವಾದಂಥ ಸಂದೇಶವನ್ನು ಈ ಚುನಾವಣೆಯ ಫಲಿತಾಂಶ ಎಲ್ಲರಿಗೂ ಕೊಟ್ಟಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ. 2 ಸ್ಥಾನ ಕಡಿಮೆ ಆಯಿತು ಕಳೆದ ಬಾರಿಗೂ ಗಮನ ಸೇರಿಸ್ಕೊ ನೋಡಿದಾಗ. ಈ ಬಾರಿ ಒಂದು ರಾಜ್ಯದಲ್ಲಿ 3ನೇ ಬಾರಿ ಒಬ್ಬ ಮುಖ್ಯಮಂತ್ರಿ ಆಯ್ಕೆ ಆಗಿ ಬರಬೇಕಾದ್ರೆ ಆ್ಯಂಟಿ ಇನ್ಕಂಬೆನ್ಸಿ ಅಂತಕ್ಕಂಥದ್ದು ಸರ್ವೇ ಸಾಮಾನ್ಯ. ಆದರೆ ಈ 2 ಸೀಟು ಅಂತಹ ವ್ಯತ್ಯಾಸವನ್ನು ಏನೂ ಮಾಡೋದಿಲ್ಲ ಅಂತ ಹೇಳಿ ನಾನು ಭಾವಿಸಿದ್ದೀನಿ. ಯಾಕೆಂದರೆ GPP ಇವತ್ತು ಕೇಶುಭಾಯ್ ಪಟೇಲ್ ಇದ್ದಂತಹ ಒಬ್ಬ ಭಾಜಪದ ನಾಯಕರು ಇವತ್ತು ಸ್ವತಂತ್ರವಾಗಿ ಪಕ್ಷವನ್ನು ಕಟ್ಟಿಕೊಂಡು ಹೋದಂಥ ಸಂದರ್ಭದಲ್ಲೂ ಕೂಡ ಇದು ಯಾವುದೇ ಅಂತಹ ದೊಡ್ಡ ಪರಿಣಾಮವನ್ನು ಕೇಶುಭಾಯ್ ಪಟೇಲ್ 2 ಸ್ಥಾನ ತಗೊಂಡಿದ್ದಾರೆ, ಅದು ಬಿಜೆಪಿಯಿಂದ ಕಸ್ಕೊಂಡಿದ್ದಾರೆ ಅಂತ ಹೇಳ್ತಿರ್ತಾರೆ. ಸ್ವಲ್ಪ ಮಟ್ಟಿಂದ ಇರ್ಬೋದು ಅದು. ರೈಟ್. ಯಾಕಂದರೆ ಬೇರೆ ಪಕ್ಷದ್ದು ತೊಗೊಂಡಿರ್ತಾರೆ. ಯಾಕಂದರೆ ಯಾವುದೇ ಒಂದು ಹೊಸ ಪಕ್ಷ ಉದ್ಭವ ಆದ ತಕ್ಷಣ ಅಥವಾ ಪ್ರಾರಂಭವಾದ ತಕ್ಷಣ ಅದು ಆ ಪಕ್ಷದನ್ನೇ ತಗೊಳುತ್ತೆ ಅಂತಕ್ಕಂಥದ್ದಿಲ್ಲ. ಅದನ್ನು ಬೆಂಬಲಿಸ್ತಕ್ಕಂತಹ ಎಲ್ಲ ಜನಾಂಗದ ಬೇರೆ ಬೇರೆಯವ್ರನ್ನ ಯಾರು ಆ ಐಡಿಯಾಲಜಿಗೆ ಬೆಂಬಲ ಕೊಡ್ತಾರೆ ಅವರ ಎಲ್ಲ ಮತಗಳನ್ನು ತೆಗೆದುಕೊಳ್ಳುತ್ತೆ. ಹಾಗಾಗಿ ಇವತ್ತು ಸ್ವಲ್ಪ ಮತ ಅದು ಬಿಜೆಪಿದು ಹೋಗಿರ್ಬೋದು. ರೈಟ್. ಜಯಚಂದ್ರ ಅವರೇ, ಈ 2 ಚುನಾವಣೆಗಳನ್ನು ವಿಶ್ಲೇಷಣೆ ಮಾಡಿ ನೋಡಿದ್ರೆ ಇದು BJPಯ ಸೋಲು. ಗುಜರಾತ್ನಲ್ಲಿ ಬಂದಿರತಕ್ಕಂಥದ್ದು BJP ಅನ್ನೋದಕ್ಕಿಂತ ಹೆಚ್ಚಾಗಿ ಮೋದಿಯವರ ನಿಜವಾದಂಥ ಮೋಡಿ ಮತ್ತು ವೈಯಕ್ತಿಕವಾಗಿರ್ತಕ್ಕಂಥ ಗೆಲುವು. ಹಾಗಾಗಿ ಇಲ್ಲಿ BJP ಸಂಪೂರ್ಣವಾಗಿ 2 ರಾಜ್ಯದಲ್ಲೂ ಕೂಡ ಸೋತಿದೆ ಅಂತಕ್ಕಂಥ ಮಾತನ್ನು ಹೇಳಬೇಕಾಗ್ತದೆ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ಮೋದಿಯವರು ಆ ನಡವಳಿಕೆ, ಚುನಾವಣೆ, ಪ್ರಚಾರ ನೋಡಿದಾಗ ಅಲ್ಲಿ ನರೇಂದ್ರ ಮೋದಿ ಗೆದ್ದಿರೋದು BJP ಸಿಂಬಲ್ ಅಲ್ಲಿ ಅಲ್ಲ, BJP ಪಾರ್ಟಿ ಆದರೂ ಕೂಡ ಯಾವತ್ತೂ ಕೂಡ ಯಾರನ್ನೂ ಕೂಡ ಪ್ರೊಜೆಕ್ಟ್ ಮಾಡಲಿಲ್ಲ. ಅಲ್ಲಿ ಇಂಡಿವಿಜುವಲ್ ಆಗಿ ತಾನೇ ನಾನೊಬ್ಬರೇ ಸಮರ್ಥ ನಾಯಕ, ನನ್ನಿಂದ ಮಾತ್ರ ಅಂತಕ್ಕಂಥ ರೀತಿಯಲ್ಲಿ ಅವ್ರು ಪ್ರೊಜೆಕ್ಟ್ ಮಾಡಿದ್ದನ್ನು ನೋಡಿದಾಗ ಅವರು BJPಯವ್ರನ್ನ ಯಾರನ್ನೂ ವಿಶ್ವಾಸಕ್ಕೆ ತಗೊಳ್ಳಿಲ್ಲ. ತನ್ನಿಂದ ಮಾತ್ರ ಗೆಲ್ಲೋದಕ್ಕೆ ಸಾಧ್ಯ, ಗೆದ್ದರೆ ನನ್ನಿಂದ ಗೆಲ್ಲಬೇಕು ಅಂತಕ್ಕಂಥ ರೀತಿಯಲ್ಲಿ ಆ ವಿಚಾರವನ್ನು ಪಣಕ್ಕಿಟ್ಟು ಇವತ್ತು ಹೋರಾಟವನ್ನು ಮಾಡಿ ಇವತ್ತು ಗೆಲುವು ತಂದಿದ್ದಾರೆ. ಕಾಂಗ್ರೆಸ್ ಹೇಳಿ ಮಾಡ್ಬೋದು ಅಲ್ಲ, ಇವತ್ತು ಕಾಂಗ್ರೆಸ್ ಸೋಲೋದಕ್ಕೆ ಅದೇನು ತುಂಬ ಸೋಲು ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ಸ್ವಲ್ಪ ಮಟ್ಟಿಗೆ ನಮ್ಮಲ್ಲಿ ಎಲ್ಲೋ ಒಂದು ಕಡೆಗೆ ಸಮರ್ಥವಾದಂಥ ಪ್ಯಾರಲಲ್ ಆಗಿರ್ತಕ್ಕಂಥ ರೀತಿಯಲ್ಲಿ ಒಂದು ಲೀಡರ್ಶಿಪ್ಪನ್ನು ಪ್ರೊಜೆಕ್ಟ್ ಮಾಡೋದ್ರಲ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ಅದು ಅಡ್ಡಿ. ಸ್ವಲ್ಪ ಮಟ್ಟಿಗೆ ಏನು 3 ಅವಧಿ ಆಯಿತು, 3ನೇ ಅವಧಿ CM ಆಗ್ತಾ ಇದ್ದಾರೆ ಅವರು. ಅಲ್ಲ, ಅದು ಕಾಂಗ್ರೆಸ್ ಒಟ್ಟಾರೆಯಾಗಿ BJP ಪಕ್ಷಕ್ಕೆ ಸಪೋರ್ಟಿವ್ ಆಗಿದೆ. ಅಲ್ಲಿ ಕಾಂಗ್ರೆಸ್ ಪಕ್ಷ BJP ಗುಜರಾತನ್ನು ಕೈ ಬಿಟ್ಬಿಟ್ಟಿದೆ ಅನ್ನೋ ರೀತಿಯಲ್ಲಿದೆ. ಇಲ್ಲ, ಕೈ ಬಿಟ್ಟಿಲ್ಲ, ಬಟ್ ಅಲ್ಲಿ ಎಲ್ಲೋ ಒಂದು ಕಡೆ ನಾವು ಸಮರ್ಥವಾದಂಥ ಪ್ಯಾರಲಲ್ ಮೋದಿಯನ್ನು ಎದುರಿಸುವ ಶಕ್ತಿಯುತ ನಾಯಕರು ಯಾರು ನಿಮ್ಮಲ್ಲಿ ಅಲ್ಲಿ ರಾಜಕಾರಣಿಗಳನ್ನು ನಾವು ಪ್ರೊಜೆಕ್ಟ್ ಮಾಡದೇ ಇರತಕ್ಕಂಥದ್ದು ಒಂದು ಕಾರಣ ಆಗಿರ್ಬೋದು. ಅದರಲ್ಲಿ ಈಗ ನೀವು ಮೋದಿ ಇಷ್ಟೊಂದು ಯಶಸ್ವಿ ಆಗೋದಕ್ಕೆ ಕಾರಣ ಅಂತ ಹೇಳಿದ್ರೆ ಅದಕ್ಕೆ ಒಂದು ನ್ಯಾಚುರಲ್ ಅಡ್ವಾಂಟೇಜಸ್ ಇದೆ ಗುಜರಾತ್ಗೆ. ಗುಜರಾತ್ ಇವತ್ತು ಕಾರ್ಡ್ ಪ್ಲೇ ಮಾಡ್ತಿರತಕ್ಕಂಥದ್ದು ಮೋದಿಯವ್ರದ್ದು ಏನಂತ ಹೇಳಿದ್ರೆ ಅದು ಅಭಿವೃದ್ಧಿಯೇ ಒಂದು ಕಾರ್ಡ್. ಅಭಿವೃದ್ಧಿ ಆಗೋದಕ್ಕೆ ಸ್ವಲ್ಪ ಮಟ್ಟಿಗೆ ಇವತ್ತು ಮೋದಿಯವ್ರದ್ದು ಕಾಂಟ್ರಿಬ್ಯೂಷನ್ನು ಕೂಡ ಇಲ್ಲೇ ಇದೆ. ಸಂದರ್ಭವನ್ನು ಉಪಯೋಗಿಸ್ಕೊಂಡು ಇವತ್ತು ಅಲ್ಲಿ ಆ ರಾಜ್ಯದಲ್ಲಿರ್ತಕ್ಕಂಥ ಕ್ಯಾಪಿಟಲಿಸ್ಟಿಕ್ ಆ ಇಂಡಿವಿಜುವಾಲಿಟಿ ಅದನ್ನು ಪೊಟೆನ್ಷಿಯಾಲಿಟಿನ ಇವತ್ತು ಉಪಯೋಗಿಸ್ಕೊಂಡು ಅದು ಪ್ರಯತ್ನವನ್ನು ಮಾಡಿದ್ದಾರೆ. ಗುಜರಾತ್ನ ಚುನಾವಣೆಯ ಫಲಿತಾಂಶ ನರೇಂದ್ರ ಮೋದಿ ಮಾಡಿದಂತಹ ಮೋಡಿ. ನರೇಂದ್ರ ಮೋದಿ ಒಬ್ಬ ವ್ಯಕ್ತಿಯಾಗಿ, ಒಬ್ಬ ನಾಯಕನಾಗಿ, ಅಭಿವೃದ್ಧಿಯ ಹರಿಕಾರ ಅಂತ ಹೇಳುವಂಥ ಒಂದು ಹಿನ್ನೆಲೆಯೊಳಗೆ
ಜನರ ವಿಶ್ವಾಸವನ್ನು ಗಳಿಸಲಿಕ್ಕೆ ಸಾಧ್ಯ ಆಯಿತು. ಪ್ರಶ್ನೆ ಮುಂದಿನದ್ದು ಹಮೀದ್, ಕರ್ನಾಟಕದ ಮೋದಿ ಯಾರು ಅಂತ. ನಮಗೆಲ್ಲ ಗೊತ್ತಿರುವ ಹಾಗೆ ಕರ್ನಾಟಕದ ಮೋದಿ ಎಲ್ಲರ ಜನಮೆಚ್ಚುಗೆಯ ನಾಯಕರಾದಂಥ BS ಯಡಿಯೂರಪ್ಪ. ಹಾಗಾಗಿ ಅಭಿವೃದ್ಧಿಯ ಹರಿಕಾರನಾಗಿ 3.5 ವರ್ಷ ಕರ್ನಾಟಕದಲ್ಲಿ ಅಧಿಕಾರ ಮಾಡಿದಂಥ ಯಡಿಯೂರಪ್ಪ ಬಹುಶಃ ಕರ್ನಾಟಕದ ಮುಂದಿನ ಚುನಾವಣೆಯಲ್ಲಿ ಯಾವ ರೀತಿಯಲ್ಲಿ ಗುಜರಾತ್ನಲ್ಲಿ ಮೋಡಿ ಮಾಡಿದಂಥ ಮೋದಿ ಅಂಥೇಳಿ ಮೋದಿಯವರು ಪ್ರಸಿದ್ಧರಾದರು, ಕರ್ನಾಟಕದಲ್ಲಿ ಅದೇ ರೀತಿಯಲ್ಲಿ KJP ಅಧ್ಯಕ್ಷರಾದಂಥ ನಾಯಕರಾದಂಥ BS ಯಡಿಯೂರಪ್ಪ ಅವರು ಬಹುಶಃ ಕರ್ನಾಟಕದಲ್ಲಿ ಮೋಡಿ ಮಾಡುವಂಥದ್ದು ನಾವು ಮುಂದೆ 3-4 ತಿಂಗಳಲ್ಲಿ ನಡೆಯುವಂಥ ಚುನಾವಣೆಯಲ್ಲಿ ಕಾಣಬಹುದು. ಅಲ್ಲ, ಈಗ ನಾನು ಮಾತು ಮುಂದುವರಿಸ್ತೇನೆ. ತಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೇನೆ. ನನಗೆ ಗೊತ್ತಿದೆ ನಿಮ್ಮ ಪ್ರಶ್ನೆ. ಈಗ ನನಗೆ ಆಶ್ಚರ್ಯ ಆಗ್ತಾ ಇರುವಂಥದ್ದು ನೋಡಿ, ಮೋದಿ ನಿಜ ಭಾರತೀಯ ಜನತಾ ಪಾರ್ಟಿಯ ಒಬ್ಬ ನಾಯಕ, ಅಲ್ಲಿ 3ನೇ ಬಾರಿ ಹ್ಯಾಟ್ರಿಕ್ ವಿಜಯ ತಂದಂಥದ್ದು ಸಹಜವಾಗಿ BJPಗೆ ಒಂದು ಪಕ್ಷವಾಗಿ ಖುಷಿ ತರಬೇಕಿತ್ತು. ಆದರೆ ಹಾಗಾಗಲಿಲ್ಲ. BJPಗೆ ತಲೆನೋವು ಪ್ರಾರಂಭ ಆಗಿದೆ. ಮೋದಿ ಗುಜರಾತ್ನಿಂದ ಹೊರಟು ದೆಹಲಿಗೆ ಹೋಗಬಹುದು, ದೆಹಲಿಗೆ ಅವರನ್ನು ಸೇರಿಸಿಕೊಳ್ಳಬಹುದೇ, ದೆಹಲಿಯಲ್ಲಿರುವಂಥ ನಾಯಕರಿಗೆ ತಲೆಬಿಸಿ ಪ್ರಾರಂಭ ಆಗಿದೆ. ಈಗ ದೆಹಲಿಯಲ್ಲಿರುವಂಥ ಕೇಂದ್ರದ BJP ನಾಯಕರು, ನಾನು ಹೇಳ್ತೇನೆ ನಿಮಗೆ ಯಾಕೆ ಅಂದರೆ, ಅಲ್ಲಿರುವಂಥ ಲಾಲ್ ಕೃಷ್ಣ ಅದ್ವಾನಿ ಮೋದಿಯವರ ಕೃಪೆಯಲ್ಲಿ ಅವರು ಗುಜರಾತ್ನ ಅಹಮದಾಬಾದ್ನಲ್ಲಿ ಗಾಂಧಿನಗರ ಕ್ಷೇತ್ರದಲ್ಲಿ ಪ್ರತಿ ಬಾರಿ ಲೋಕಸಭೆಯಲ್ಲಿ ಗೆಲ್ತಾರೆ. ಮೋದಿ ಕೈ ಬಿಟ್ಟರೆ ಬಹುಶಃ ಅದ್ವಾನಿ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಪಕ್ಷದ ನಾಯಕ ರಾಜ್ಯಸಭೆಯಲ್ಲಿರುವಂಥ ಅರುಣ್ ಜೇಟ್ಲಿ ಮೋದಿ ಆಶೀರ್ವಾದದಿಂದ ಪ್ರತಿ ಬಾರಿ ಗುಜರಾತ್ನಿಂದ ರಾಜ್ಯಸಭೆಗೆ ಆಯ್ಕೆ ಆಗ್ತಾರೆ ಗುಜರಾತ್ನ ಪ್ರತಿನಿಧಿಯಾಗಿ. ಮೋದಿ ಏನಾದರೂ ಸ್ವಲ್ಪ ಕಣ್ಣು ದೊಡ್ಡದು ಮಾಡಿದರೆ ಅರುಣ್ ಜೇಟ್ಲಿ ಕೂಡ ರಾಜ್ಯಸಭೆಗೆ ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಲಾಲ್ ಕೃಷ್ಣ ಅದ್ವಾನಿ ಒಪ್ತಾರಾ ಮೋದಿಯನ್ನು ದೆಹಲಿಗೆ ಬರಲಿಕ್ಕೆ? ಅರುಣ್ ಜೇಟ್ಲಿ ಬಿಡ್ತಾರಾ? ಸುಷ್ಮಾ ಸ್ವರಾಜ್ ಸುಮ್ಮನಿರ್ತಾರಾ? ಹೋಗಲಿ, ನಮ್ಮ ಅನಂತಕುಮಾರ್ ಬಹುಶಃ ಮೊದಲು ಅಡ್ಡ ನಿಂತು ಬರಬೇಡಿ ನೀವು ಅಲ್ಲೇ ಇರಿ ಅಂತ ಹೇಳಬಹುದು. ಹಾಗಾಗಿ ಇದು BJPಗೆ ಸಂತಸ ತರುವುದರ ಬದಲಿಗೆ ಬಹುಶಃ ಹೊಸ ತಲೆನೋವನ್ನು ತಂದಿದೆ ಅಂತ ನನಗೆ ಅನಿಸ್ತಾ ಇದೆ. ಇದು BJPಯ ಒಳಗೆ ಇರುವಂಥ ಗೊಂದಲದ ಒಂದು ಸ್ಥಿತಿ. ಹಾಗಾಗಿ ನಾನು ನೋಡಿದೆ BJPಯ ಒಂದು ಪ್ರತಿಕ್ರಿಯೆಯನ್ನು. BJPಯವರು ಹೇಳಿದ್ದೇನು, ಜಾತ್ಯತೀತವಾದಂತಹ ಪ್ರಯತ್ನ. ಇವತ್ತು ಯಾರು ಜಾತ್ಯತೀತರಾದಂಥ ನಾಯಕರು ಕರ್ನಾಟಕದಲ್ಲಿ? ಎರಡನೇದು ಭ್ರಷ್ಟಾಚಾರಕ್ಕೆ ವಿರೋಧವಾಗಿರುವಂಥದ್ದು. ನಿಮ್ಮ ಹಿಮಾಚಲ ಪ್ರದೇಶದಲ್ಲಿ ಏನಾಯಿತು? ಯಾರು ಭ್ರಷ್ಟರು ಯಾರು ಭ್ರಷ್ಟರಲ್ಲ ಜನ ತೋರಿಸಿಕೊಟ್ರಲ್ಲ. ಹಾಗಾಗಿ ಈ ಎಲ್ಲ ಬೆನ್ನು ತಟ್ಟಿಕೊಳ್ಳುವಂಥದ್ದನ್ನು ಬಿಟ್ಟು ವಾಸ್ತವಿಕತೆ ಏನು ಅಂತ ಹೇಳೋದ್ರ ಕಡೆಗೆ ಗಮನ ಕೊಡುವಂಥದ್ದು ಒಳ್ಳೆಯದು. ನಮ್ಮ ಆಸಕ್ತಿ ಇವತ್ತಿರುವಂಥದ್ದು, ನಾವು ಬೆಂಗಳೂರಿನಲ್ಲಿ ಕೂತು ಕರ್ನಾಟಕದ ರಾಜಧಾನಿಯಲ್ಲಿ ಮಾತಾಡ್ತಾ ಇದ್ದೇವೆ ಅಮಿತ್. ಕರ್ನಾಟಕದ ಭವಿಷ್ಯದ ಬಗ್ಗೆ ಯೋಚನೆ ಮಾಡೋದು ಒಳ್ಳೆಯದು. ಕರ್ನಾಟಕದಲ್ಲಿ ನಿಮ್ಮ ಜೊತೆಗೆ ಯಡಿಯೂರಪ್ಪ ಇಲ್ಲ, ಅತ್ಯಂತ ಜನಪ್ರಿಯ ನಾಯಕ. ಯಡಿಯೂರಪ್ಪ ಇಲ್ಲದೇ ಇರುವಂಥ BJPಯ ಸ್ಥಿತಿ ಏನಾಗಬಹುದು ಮುಂದಿನ ಚುನಾವಣೆಯಲ್ಲಿ, ಅದನ್ನು ಬಹುಶಃ ಸರಿಯಾಗಿ ವಿಶ್ಲೇಷಣೆ ಮಾಡುವುದು ಒಳ್ಳೆಯದು ಅಂತ ಮಾತಾಡೋಣ ಸರ್. ಅದ್ರ ಮಾತಾಡೋಣ. ಅಜಿತ್, ಈಗಾಗಲೇ ತಾವು ಕೂಡ ಗುಜರಾತ್ನಾದ್ಯಂತ ಸಂಚರಿಸಿದ್ರಿ ಮತ್ತು ಅಲ್ಲಿಂದ ವರದಿ ಮಾಡಿದ್ರಿ. ಅನೇಕ ಖಾಸಗಿ ಸುದ್ದಿವಾಹಿನಿಗಳು ವೃತ್ತಿಪರ ಸಂಸ್ಥೆಗಳು ಕೂಡ ಸಮೀಕ್ಷೆಗಳನ್ನು ಮಾಡಿದವು. ಈ ಬಾರಿ ಸಮೀಕ್ಷೆ ಎಲ್ಲವೂ ಕೂಡ ಸತ್ಯಕ್ಕೆ ಹತ್ತಿರ ಇದ್ದು, ಹೆಚ್ಚು ಕಮ್ಮಿ ಬಹುಶಃ ಹತ್ತಿರ ಇದ್ದು, ಯಾವುದೂ ಇರಲಿಲ್ಲ. ಸಹಜವಾಗಿ ರಾಜಕೀಯ ಪಕ್ಷಗಳೆಲ್ಲ ಈ ಸಮೀಕ್ಷೆಗಳನ್ನು ಹೀಗೆ ಇತ್ತವೆ, ಯಾವುದು ಸಮೀಕ್ಷೆ ಪ್ರಕಾರ ಆಗಲಿಲ್ಲ ಹಾಗೆ ಹೀಗೆ ಅಂತೇಳಿ. ಈ ಬಾರಿ ಅಷ್ಟೊಂದು ಪಕ್ಕ ಹೇಗೆ ಸಾಧ್ಯ ಆಯಿತು ತಮ್ಮ ಪ್ರಕಾರ? ತಾವು ಕೂಡ ಗಮನಿಸ್ತಾ ತಾವು ಕೂಡ ಅದನ್ನು ಹೇಳ್ತಾ ಇದ್ರಿ. 2 ದಿವಸ ಗುಜರಾತ್ನಲ್ಲಿ ಓಡಾಡಿದ್ರೆ ಅರ್ಥ ಆಗ್ಬಿಡೋದು ಮೂಡ್ ಯಾವ ಥರ ಇದೆ ಅನ್ನುವಂಥದ್ದು. ಭಾಳ ಆಶ್ಚರ್ಯ ಅಂದರೆ ನನಗೆ ಈಗ ಕಪಿಲ್ ಸಿಬಲ್ ಅವರ ಸ್ಟೇಟ್ಮೆಂಟನ್ನು ನೋಡಿದೆ, ರಿಯಾಕ್ಷನ್ನ ನೋಡಿದೆ. ಕಪಿಲ್ ಸಿಬಲ್ ಹೇಳಿದ್ದಾರೆ, ಮಾಧ್ಯಮಗಳಿಂದಾಗಿ ಮೋದಿ ಗೆದ್ದರು, ಮಾಧ್ಯಮಗಳು ಮೋದಿಯವರು ಗೆಲ್ತಾರೆ ಅಂತ ಪ್ರಚಾರ ಕೊಟ್ಟು ಮೋದಿಯನ್ನು ಗೆಲ್ಲಿಸಿದ್ರು ಅನ್ನುವಂಥದ್ದು. ಆದರೆ ಕಪಿಲ್ ಸಿಬಲ್ ಬಹುಶಃ ಒಂದು ವಿಷಯ ಮಾಡ್ತಿದ್ದಾರೆ, ಮಾಧ್ಯಮಗಳಿಂದ ಯಾವ್ದಾದ್ರು ಚುನಾವಣೆ ಗೆಲ್ಲೋದಾಗಿದ್ದರೆ ನರೇಂದ್ರ ಮೋದಿ 2002ರಲ್ಲೇ ಸೋತು ಬಿಡ್ತಿದ್ರು. ಭಾರತದ ಮಾಧ್ಯಮಗಳ ಪೈಕಿ 90% ಮಾಧ್ಯಮಗಳು ನರೇಂದ್ರ ಮೋದಿಯವರ ವಿರುದ್ಧ ಇದ್ದಾಗಲೂ ಕೂಡ ಆ ಮನುಷ್ಯ ಗೆದ್ದಂಥದ್ದು. ಅದಕ್ಕೆ ಅವರ ವೈಯಕ್ತಿಕ ಚರಿಷ್ಮಾ ಕಾರಣ ಆಗಿದ್ದು. ಸೊ ಆದ್ದರಿಂದ ಈ ಜನರ ನಾಡಿ ಮಿಡಿತವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಸಲ ಅಂತೂ ತುಂಬ ಪ್ರಯತ್ನ ಪಡಬೇಕಾದಂಥ ಅವಶ್ಯಕತೆ ಇರಲಿಲ್ಲ. 2 ದಿವಸ ಗುಜರಾತ್ನಲ್ಲಿ ಓಡಾಡಿದರೆ ಒಂದು ರಫ್ ಐಡಿಯಾ ಸಿಕ್ತಿತ್ತು. ಆದರೆ ನಿನ್ನೆ ಕೂಡ ನಾನು 7ವರೆಗೆ ಡಿಸ್ಕಷನ್ನಲ್ಲಿ ಹೇಳಿದ್ದೆ, 140 ಗೆಲ್ತಾರೆ 130 ಗೆಲ್ತಾರೆ ಅನ್ನೋದೆಲ್ಲ ಎಕ್ಸಾಜಿರೇಟೆಡ್ ಫಿಗರ್ಸ್ ಆಗಿತ್ತು. ಅಷ್ಟು ಚಾನ್ಸ್ ಇರಲಿಲ್ಲ. ಕಳೆದ ಬಾರಿಗಿಂತ 5 ಹೆಚ್ಚು 5 ಕಡಿಮೆ ಆ ಲೆಕ್ಕಾಚಾರದಲ್ಲಿ ಬರಬಹುದು ಅನ್ನುವಂಥ ಮಾತನ್ನು ನಿನ್ನೆ ಕೂಡ ಹೇಳಿದೆ. ಬಹುಶಃ ಅದು ಸತ್ಯ ಆಗಿದೆ. ರೈಟ್ ಅಜಿತ್, ಮಾತಾಡೋಣ, ಇನ್ನಷ್ಟು ಮಾತಾಡೋಣ ನಿಮ್ಮ ಜೊತೆಗೆ ಕರ್ನಾಟಕಕ್ಕೆ ಏನು ಸಂದೇಶ ಅನ್ನೋದ್ರ ಬಗ್ಗೆ ಕೂಡ ಮಾತಾಡೋಣ. ಯಾಕಂದರೆ ಚುನಾವಣೆ ಹೊಸ್ತಿಲಲ್ಲಿದೆ ಕರ್ನಾಟಕ ಕೂಡ, ಎಲ್ಲ ರಾಜಕೀಯ ಪಕ್ಷಗಳು ಚುನಾವಣೆಗೆ ಸಿದ್ಧತೆ ಕೂಡ ಮಾಡ್ಕೋತಾ ಇದೆ. ಅದ್ರ ಬಗ್ಗೆ ಮಾತಾಡೋಣ. ಅದಕ್ಕೆ ಮುಂದೆ ಒಂದು ಚಿಕ್ಕ ಬ್ರೇಕ್. Bamba bamba bam bam bhoru Gujarat